ರಾಜಕಾರಣ ಅಂದ್ರೆ ಬರೀ ಟ್ವಿಸ್ಟ್ ಮ್ಯಾಗ್ ಟ್ವಿಸ್ಟ್ ಅಂತಾರಲ್ಲ, ಹಂಗಾಗ್ಬಿಟ್ಟೈತೆ ನಮ್ದು. ಈ ಮೊದಲೆಲ್ಲ ನಮ್ಮ ರಾಜಕಾರಣಿಗಳ ರೆಸಾರ್ಟ್ ಅಲ್ಲಿ ಇಲ್ಲಿ ಅಂತ ಹೋಗಿ ಎಲ್ಲೆಲ್ಲೋ ಕಾಡ್ನ್ಯಾಗ ಒಂದು ಯಾವುದೋ ರೆಸಾರ್ಟ್ ಅಂತೇಳಿ ಅಲ್ಲಿ ಹೋಗಿ ಕುಂದಿರ್ತಿದ್ರು. ಹಿಂಗೆಲ್ಲ ಇರ್ಬೇಕಾದ್ರೆ ಈಗ ನಮ್ಮ ರಾಜಕಾರಣಿಗಳ ರೆಸಾರ್ಟ್ ಬಿಟ್ಟು ಏರ್ಪೋರ್ಟಿಗೆ ಹೊಂಟ್ಬಿಟ್ಟಾರ. ಯಾಕಂದ್ರೆ ದೇಶ ಬಿಟ್ಟು ಹೋಗೋಕಲ್ಲ, ರಾಜ್ಯ ಬಿಟ್ಟು ಹೋಗೋಕಲ್ಲ, ಈ ರಾಜ್ಯದಾಗ ಇರ್ತಾರ, ಇನ್ನೂ ಒಂದು ಟ್ರಿಪ್ಪಿಗೆ ಹೊಂಟಾರಂತ. ಈ ಟ್ರಿಪ್ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಸರ್. ಬರ್ರಿ ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಬ್ಯಾಗ್ ಪ್ಯಾಕ್ ಮಾಡಾಕತ್ತೀರಿ ಅಂತೇಳಿ ಹೊಸ ಸುದ್ದಿ ಬಂತು. ಹೆಂಗಿತ್ತು ಅಂತಂದ್ರೆ ನೀವು ಒಂದು ಸ್ವಲ್ಪ ಹಿಂದಕ್ಕೆ ವಿಚಾರ ಮಾಡ. ಬ್ಯಾಸರ ಆಗೈತಂದ್ರೆ ಹೊಲಕ್ಕೋ ಕೆರಿ ದಂಡಿಗೋ ಆಮೇಲೆ ಆ ಕಡೆ ಇನ್ನೊಂದು ಊರಿಗೆ ಗುಡಿಗೋ ಪಡಿಗೋ ಹೋಗಿದ್ರು. ಬ್ಯಾಸರ ಆಗೈತಪ್ಪ ಹೋಗಿ ಬರ್ಬೇಕು ಅಂತೇಳಿ. ಕಾಲ ಬದಲಾದಂತೆ ಹೆಂಗಾತು ಅದು ಅಡವ್ಯಾಗ ಆಗಲೇ ಹೇಳಿದ್ರಲ್ಲ ನೀವು, ಅಲ್ಲಿ ಇದು ಒಂದು ಗುಡಿಸ್ಲ ಕಟ್ಟದಂಗೆ ಕಟ್ಟಿರ್ತಾರ, ಅದಕ್ಕೆ ರೆಸಾರ್ಟ್ ಅಂತಾರ. ರೆಸಾರ್ಟ್ಗೆ ಹೋಗಿದ್ರು ಗುಪ್ತವಾಗಿ ಮಾತಾಡಕ್ಕೆ. ಈಗ ರೊಕ್ಕ ಐತಿ, ಕಾಲ ಬದಲಾಗೈತಿ, ವಿಮಾನದಾಗ ಹೊಂಟಾರ ಬೇರೆ ದೇಶಕ್ಕೆ. ಅದು ಇಲ್ಲಿ ಸಾಕಪ್ಪ ಅಲ್ಲಿಂದ ನೋಡ್ಕೊಂಬರೋಣ ಅಂತ ಹೊಂಟಾರ. ಅಲ್ಲ ಸರ್, ನೀವು ವಿಮಾನದಾಗರ ಹೋಗ್ರಿ, ಕಾರ್ನ್ಯಾಗರ ಹೋಗ್ರಿ, ನಾವು ಬ್ಯಾಡನ್ನಲ್ಲ. ಆದ್ರೆ ನೀವು ಈಗ ಜನಪ್ರತಿನಿಧಿಗಳ್ರಿ, ನೀವು ಈಗ ವಿಮಾನದಾಗ ಹೊಕ್ಕಿನ ನನ್ನ ಸ್ವಂತ ಖರ್ಚಿನಾಗ ಹೊಕ್ಕಿನಿ ಅಂತಂದ್ರೆ ಇಲ್ಲಿ ನೋಡಾರ ಯಾರ್ರಿ? ನೀವು ಒಮ್ಮೆ ವಿಮಾನದಾಗ ಹೋಗ್ತೀವಿ ಅಂತಂದ್ರೆ ಹಂಗಲ್ಲ. ನಾ ಎಲ್ಲ ನೋಡ್ಬೇಕಂದ್ರೆ ನಮಗೇನು ಬೇರೆ ಏನು ಇರಂಗೇ ಇಲ್ಲನ. ಬರೀ ಮಂದಿದ ಇದು ಮಾಡ್ಕೊಂತೀವಿ, ಆಸರ ಬೇಸರ ಇರಂಗಿಲ್ಲನ. ನಮಗೂ ಆಸರ ಬೇಸರ ಇರ್ತಾವಪ್ಪ. ಆಮೇಲೆ ಇಲ್ಲಿ ನೋಡಿ ಗದ್ಲ ಮಂದಿ ಜನಸೇವೆ ಮಾಡ್ಕೊತ ನಮ್ಗೆ ಟೈಮನ್ನ ಸಿಗೋದಿಲ್ಲ. ಅದಕ್ಕೆ ನಾವು ವಾಪಸ್ಸು ದೋಸ್ತಿ ಒಳಗೆ ಮಾತಾಡೋದು, ಕಷ್ಟ ಸುಖ ಮಾತಾಡೋದು ಇರ್ತೈತಿ, ಸಂಸಾರದ ಬಗ್ಗೆ ಮಾತಾಡೋದು ಇರ್ತೈತಿ, ಹೊಲಮನ ಬಗ್ಗೆ ಮಾತಾಡೋದು ಇರ್ತೈತಿ. ಇಲ್ಲಿ ಮಂದಿ ಮಾತಾಡೋಕೆ ಬಿಡಂಗಿಲ್ಲ. ಅದಕ್ಕೆ ಅಲ್ಲಿ ಹೋಗಿ ಗುಪ್ತವಾಗಿ ಯಾರು ಇಲ್ದಲ್ಲೇ ಮಾತಾಡ್ಕೊಂಬರಕ್ಕೆ ಹೊಂಟಿವಿ ನೋಡು. ಅಲ್ರಿ ಸರ್, ನಿಮ್ಗೆ ಮಾತಾಡಕಂತ ಹೇಳಿ ನೀವು ಆಲ್ರೆಡಿ ಈಗ ಮನಿ ಅಲ್ದ ಊರಾನ್ ಮನಿ ಅಲ್ದ ಹೊಲ್ದಾಗೊಂದು ಕಾಡ್ನ್ಯಾಗೊಂದು ಅಲ್ಲಿ ಇಲ್ಲ ಅಂತೇಳಿ ಮನಿ ಮಾಡ್ಕೊಂಡ್ರಿ, ನಿಮ್ಮ ಹೋಟೆಲ್ಗಳು ಮಾಡ್ಕೊಂಡ್ರಿ, ಅಲ್ಲೇ ಹೋಗಿ ಮಾತಾಡ್ಬೋದಿತ್ತಲ್ಲ. ಅದಕ್ಕೆ ರಾಜ್ಯನ ಬಿಟ್ಟು ಹೋಗೋದು ಆಗ್ಬೇಕಾಯ್ತು, ದೇಶನ ಬಿಟ್ಟು ಹೋಗೋದು ಆಗ್ಬೇಕಾಗಿತ್ತು. ಭಾಳ ಬೆಸ್ಟ್ ಕ್ವಶನ್ ಕೇಳಿದ್ರಿ ನೋಡು. ನೀವು ಹೇಳಿದ ಕೆರೆ ಐತಿ. ಈಗ ಇಲ್ಲೇ ಎಲ್ಲ ನಮ್ಮವ ಇರ್ತಾವಲ್ಲ, ನಾವು ಅಲ್ಲಿ ಹೋದ್ವಿ ಅಂದ್ರೆ ಯಾವನೋ ಒಬ್ಬ ಮಳ್ಳ ಯಾರಿಗೆ ಹೇಳಿರ್ತೀವ ನಮಗೆ ಬೇಕಾದ್ರೆ ಇಂತಲ್ಲಿ ಹೊಂಟಿವಪ್ಪ, ಅವ ಆತಗೆ ಹೇಳ್ತಾನೆ, ಅವ ಇನ್ನೊಬ್ರಿಗೆ ಹೇಳ್ತಾನೆ, ಇನ್ನೊಬ್ಬ ಮತ್ತೊಬ್ಬಗೆ ಹೇಳ್ತಾನೆ. ಹಿಂಗೆಲ್ಲ ಸುದ್ದಿಗೆ ಗೊತ್ತಾಗಿ ಅಲ್ಲೇ ಬರ್ತಾರೆ ಮಾತಾಡ್ಕೊಂತ ಕುಂದ್ರಕ್ಕೆ. ಅದ್ರ ಸಂಬಂಧ ಬೇಡ ಈಗ ಅವ್ರಿಗೇನು ಕಡೆ ಅಲ್ಲಿ ಬರೋಕ್ಕಾಗಲ್ಲ. ಹಾಗಾಗಿ ಅಲ್ಲೇ ಹೊಂಟಿವಿ ನೋಡ್ತು. ಈಗ ಹೊರದೇಶಕ್ಕೇನೋ ಹೊಂಟ್ರಿ, ನಮ್ಮ ಮಂದಿ ಅಂತೂ ಕೇಳಾಕತ್ತೈತಿ, ನಾವು ನಿಮ್ಗೆ ಓಟ್ ಹಾಕಿದ್ದು ಹೊರದೇಶಕ್ಕೆ ಹೋಗಾಕಂತೂ ಏನು ನಮ್ಮ ಗ್ರಾಮ ತಾಲೂಕು ಜಿಲ್ಲೆನ ನೀವು ಸುದ್ದು ಮಾಡ್ತೀರಿ, ಎಲ್ಲ ಹಳ್ಳ ಹಿಡಿದು ಹೋಗೈತಿ, ಇದನ್ನ ಏನಾರ ಮಾಡಿ ಸ್ವಲ್ಪ ಸುದ್ದು ಮಾಡ್ತೀರಿ ಅಂತ ಓಟ್ ಹಾಕಿದ್ವಿ. ನೀವು ನೋಡ್ರೆ ಹೊರದೇಶಕ್ಕೆ ಹೋಗ್ಕೊಂಡು ಅನ್ನತ್ತೀರಿ. ಇದಕ್ಕೆ ನಮ್ಮ ಮಂದಿಗೆ ಏನು ಉತ್ತರ ಕೊಡ್ತೀರಿ ನೀವು? ಹಿಂಗೆ ಮಂದಿಗೆ ನಮ್ಗೆ ಅದೇನು ದೊಡ್ಡ ಮಾತಂಗಲ್ಲ ಮಂದಿಗೆ ಉತ್ತರ ಕೊಡೋಕೆ. ಎಲೆಕ್ಷನ್ ಇನ್ನೂ 1 ವರ್ಷ ಇರುತ್ತಲ್ಲ, ಅವಾಗ ನಮ್ಮ ಕ್ಷೇತ್ರದಾಗ ಹೋಗಿ ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ. ಅವ್ರು ನಮ್ಗೆ ಓಟ್ ಹಾಕಾರ, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಬೇಕು. ಅಂದ್ರೆ ನಿಮಗೆ ಎಲೆಕ್ಷನ್ ಬಂದ್ರೆ ಅಷ್ಟೇ ಹಂಗಂತಲ್ಲ, ನೆನಪು ಹಾಕ್ತಿರ್ತಾರ. ಆದ್ರೆ ಏನು ಮಾಡೋದು ನೋಡಿದೆ ಅಲ್ಲ, ನಮ್ಮ ಮುಂಜಾನೆ ಎದ್ದು ಕೂಡ ಗದ್ದಲ ಶುರು ಹಾಕವ್. ಹಂಗಾಗಿ ಬೇಡ ಇಲ್ಲಿ ಅಲ್ಲೇ ಮಾತಾಡಂಬರ್ರಿ ಅಂತ ಹೊಂಟಿವಿ ನೋಡು. ಅಂದ್ರೆ ಸರ್, ಆ ಕಡೆನೇ ಹೋಗ್ಬಿಟ್ರೆ ನಿಮ್ಗೆ ಭಾಳ ಚಲೋ ಆಗ್ತದ ಅಂತ ನಾವ್ ಅಂತೀವಿ. ಸುಮ್ಮನೆ ಯಾಕೆ ಬರೋದು ಮತ್ತಿಲ್ಲಿ? ಮಾತೃಭೂಮಿ ನಮ್ಮದು, ದೇಶ ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನನ್ನ ನೆಲ, ನನ್ನೂರು, ನನ್ನ ಕ್ಷೇತ್ರ ಅಂತ ಇದ್ರ ಮನುಷ್ಯ ನಾವ್ಯಾಕತ್ತ ಹೋಗೋಣ. ಅಂದ್ರೆ ಇದು ನಿಮ್ಗೆ ಎಲೆಕ್ಷನ್ ವಿಷಯದಾಗ ಅಷ್ಟ ನಮ್ಮದು ಅಂತ ಅನ್ನೋದೈತಿ, ಏನು ಬರೀ ಕೆಲಸ ಮಾಡ್ಸೋದ್ರಾಗೂ ಇದು ನಮ್ಮದು ಅನ್ನೋದು ಏನಾರ ಐತೇನು ಸರ್? ತಮ್ಮ ಒಂದು ಮಾತು ಹೇಳ್ತೀನಿ ಕೇಳಿಲ್ಲ. ಹಿಂದಕ್ಕೆ ಪ್ಲೇಟೋ ಅಂತಿದ್ದ, ಅರಿಸ್ಟಾಟಲ್ ಅಂತಿದ್ರು. ಅವರು ಗ್ರೀಕ್ ತತ್ವಜ್ಞಾನಿಗಳವರು. ಒಂದು ಮಾತು ಹೇಳ್ತಿದ್ರು, ಅವರು ಯಾವ ದೇಶಕ್ಕೆ ಪ್ರಜಾಪ್ರಭುತ್ವ ಬರ್ತೈತೋ ಆ ದೇಶ 100 ವರ್ಷ ಆದ್ಮೇಲೆ ವಿಕೃತ ಆಗತ್ತ ಅಂತ ಹೇಳ್ತಿದ್ರು. ಇನ್ನ ನಮ್ 100 ವರ್ಷ ಆಗಿಲ್ಲ, ಇದ್ರ ಮೇಲೆ ತಿಳ್ಕೊಂಡ್ಬಿಡ್ಬೇಕು. ಅಂದ್ರೆ ನಾವೀಗ ಆ ದಾರಿ ಒಳಗೆ ಅದೀವಿ ಅಂತ ಇರ್ತೇವೆ ಸರ್? ಅಲ್ಲ, ಅದಾದಿ ನಾವು ಇನ್ನ 100 ವರ್ಷ ಆಗಿಲ್ಲ, ನಮ್ಗೆ ಆಗಲೇ ವಿಕೃತ ಆಗೈತಿ. ಈಗ ಅವ್ರ ಜನ ಹೆಂಗಿರ್ತಾರ, ನಾವ್ ಹೆಂಗಿರ್ತೀವಿ, ಜನ ಹಂಗಿರ್ತಾರ. ದಟ್ ಇಸ್ ಆಲ್. ಆಯ್ತು ಸರ್, ಈಗ ನೀವು ಒಂದು 30 ಜನ ಏನ್ ಬ್ಯಾಗ್ ಪ್ಯಾಕ್ ಮಾಡಕತ್ತೀರಲ್ಲ ನಾಳೆ ಹೋಗಾಕ, ಈಗ ನೀವು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲೆಲ್ಲೋ ನ್ಯೂಜಿಲ್ಯಾಂಡ್ ಅಲ್ಲಿ ಇಲ್ಲಿ ಅಂತೇಳಿ ಅಡ್ಡಾಡಿ ಬಂದ ಮೇಲೆ ಮತ್ತೆ ರಾಜ್ಯದಾಗ ಏನಾರ ಹಳ್ಳ ಇಡ್ಸೋಂತ ಪ್ಲಾನ್ಸ್ ಅದಾವ? ಇಲ್ಲ, ಅರ್ಥ ಮಾಡ್ಕೋಬೇಕು. ಎಲ್ಲಾರು ಏನೇನಾರ ಅನ್ಲಿ, ನಾವು ಅಲ್ಲಿ ಎದಕ್ಕೆ ಹೊಂಟಿವಿ ಗೊತ್ತಾನು? ಅಸಲಿ ವಿಷಯ ಹೇಳ್ಬಿಡ್ತೀನಿ. ಅಲ್ಲಿ ಹೆಂಗೆ ಬೆಳಿತಾರ, ಹೆಂಗೆ ಹಾಲು ಹಿಂಡ್ತಾರ, ಆಕಳುಗಳು ಹೆಂಗದಾವ, ದನಗಳು ಹೆಂಗದಾವ, ಜನ ಉಪಯೋಗಿ, ಜನರಿಗೆ ಏನೇನು ಉಪಯೋಗ ಆಗುತ್ತಲ್ಲ ಅಲ್ಲಿ ನೋಡ್ಕೊಂಬಂದು ಹಿಂಗೆ ಮಾಡ್ರಪ್ಪ ಅಂತ ಹೇಳಕ್ ಹೊಂಟಿವಿ. ಅದಕ್ಕೆ ಕತಿ ಕಟ್ತಾರೋ ಬೇಡ, ಅವ್ರ ಕಡೆದವ್ರು ಅಷ್ಟ ಹೊಂಟಾರ, ಇಲ್ಲಿ ಮಾತಾಡಂಗಿಲ್ಲ, ಅಲ್ಲಿ ಮಾತಾಡಂಗಿಲ್ಲ, ಅದಕ್ಕೆ ಇದಕ್ಕೆ ಸ್ಥಾನ ಬದಲಿ ಅಂತ ಅಂತಾರಪ್ಪ. ಏನು ಮಾಡಲಿ ಹೇಳ?
ನೀವು ಹೇಳಿದ್ರಿ ಹಾಲ್ ಹಿಂಡೋದ್ ಹೆಂಗ ಸಗಣಿ ಬಳಿದ್ ಹೆಂಗ್ ನೋಡಕ್ ಹೊಂಟೀವ್ ಅಂತ ಹೇಳಿ. ಆದ್ರ ಸರ್ ಆ ಇಲಾಖೆಗೆ ಸಂಬಂಧಪಟ್ಟಿದ ಸಚಿವರು ಹೇಳ್ತಾರ ನಮ್ಗೇನ್ ಸಂಬಂಧ ಇಲ್ಪ ಅದಕ್ ನಾನು ಹೊಂಟಿನಿಲ್ಲ ಅಂತ ಹೇಳ್ತಾರ. ಮತ್ತ ಅವ್ರನ್ನ ಬಿಟ್ಟು ಹೊಂಟ್ಬಿಟ್ರಿ ನೀವು? ಇಲ್ಲ ಅವ್ರ ಹಂಗ ಪಾಪ ಮನುಷ್ಯ ಒಳ್ಳೆತದಾನ, ಹಂಗ ಯಾರನ್ನ ಕೇಳಿದ್ರೆ ಇಲ್ಲಿ ಬಿಡ್ರಿ, ನಾ ಹೇಳಿಲ್ಲ ಯಾರನ್ನ ಒಂದ್ ಸ್ವಲ್ಪ ಜೋರಾಗಿ ನಿಮ್ಮಂತಾರ ಕೇಳಿದ ಕೂಡಲೇ ನಾ ಅಂದಿಲ್ ಬಿಡ್ರಿ ಅಂದ್ಕೂಡ ನೀ ಅಂದಿ ಅಂದ್ಕೂಡ ಅಂದಿನ್ ಬಿಡ್ರಿ ಅಂತಾರ. ಓ ಹಿಂಗೈತೆ. ನಾವ್ ಮೊದ್ಲಾದನ್ನ ಕಲ್ತು ಬಂದ್ಬಿಟ್ಟಿರ್ತೀವಿ. ಅಂದ್ರೆ ಇದು ನಿಮ್ಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಬಂದ್ಬಿಡ್ತೈತೆ. ಮತ್ತೆ ಇನ್ನೊಬ್ರು ಹೇಳ್ತಾರ ನಮ್ಗೆ ನಮ್ ಸ್ವಂತ ಖರ್ಚಿನಾಗ ಹೊಂಟಿವ್ ನಾವೇನ್ ಸಣ್ಣ ಹುಡುಗರು ಏನ ಕೈ ಹಿಡಿದು ಕರ್ಕೊಂಡ್ ಹೋಗಾಕ ನಮ್ ಸ್ವಂತ ಖರ್ಚಿನಾಗ ಹೋಗಿ ಬರ್ತೀವಿ ನಾವು, ಅದ್ರಾಗ ಏನ್ ತಪ್ಪೈತೆ ಅಂತ ಹೇಳ್ತಾರ. ಅಂದ್ರ ಅರ್ಧ ನೀವು ಕೊಡ್ರಿ ಅರ್ಧ ನಾವ್ ಹಾಕಿವಿ ಅಂತ ಅಂದಿವೆ. ಒಬ್ರು ಯಾರ ನಾ ಕೊಡ್ತಪ್ಪ ನೀವು ಹೋಗ್ಬರ್ರಿ ಬಂದ್ಮೇಲೆ ನಮ್ಗೆ ಕೊಡ್ರಿ ಅಂತಾರೆ. ಆಮ್ಯಾಗ ಅದು ಮುಂದಪ್ಪ ನಾವೇ ಕೇಳ ನಿಮ್ ಮುಂದೆ ಅದನ್ನೆಲ್ಲ ಖರ್ಚು ಪರ್ಚು. ಅದ ಕರೆ ಸರ. ಆದ್ರ ನನ್ನ ಕುತೂಹಲಕ್ ನಾ ಒಂದ್ ಕೇಳ್ತೀನ್ರಿ, ಯಾರಂದ್ರ ಈ ಅರ್ಧ ಕೊಡುವಂತವನ ಪೂರ್ತಿ ಕೊಡುವಂತ ಮನುಷ್ಯ ಯಾರಂತೇಳಿ ಯಾರಿಗೂ ಗೊತ್ತಾಗತ್ತಿಲ್ಲ. ಕಡೆಕ್ ಹೊಂಟಿರೋರು ನಿಮ್ಗಾರ ಏನಾರ ಗೊತ್ತೈತೆ ಸರ್ ಕೊಡೋರು ಯಾರಂತೇಳಿ? ನಮಗ್ ಗೊತ್ತೈತಿ ಅವೆಲ್ಲ ಎಲ್ಲ ಬಹಿರಂಗ ಹೇಳಕ್ ಆಗಲ್ಲ. ಈಗ ಒಂದ್ ಕೆಲ್ಸ ನಾ ಹೇಳ್ದೆ ಅಂತ ಇಟ್ಕೋ, ಇಂಥರ ಕೊಡಕತ್ತಾರಪ್ಪ ಅಂತೇಳಿ ಮನುಷ್ಯನ ಕಿವಿ ಭಾಳ ಗಾಡಿಗೆ ಸದಕ್ಕೆ ಕಿವಿ ಇರ್ತಾವ್ರಿ. ಯಾವನಾನ ಹೋಗಿ ಅವ್ನಿಗೆ ಹೇಳ್ಬಿಟ್ರ ಕೊಡೋದ ಬಂದ್ ಮಾಡ್ಬಿಡ್ತಾನ. ನಮ್ದು ಅಲ್ಲಿ ಟ್ರಿಪ್ ನೋಡ್ಕೊಂಬರೋದು ಕಡಿಮೆ ಆಗುತ್ತೆ, ಅದ್ರ ಸಂಬಂಧ ಹೇಳಂಗಿಲ್ಲ. ಹೌದು ಸರ್. ಹಂಗಿದ್ರ ನಾಳೆಗೆ ನೀವು ಹೋಗಾಕಂತ ಬ್ಯಾಗ್ ಪ್ಯಾಕ್ ಮಾಡಿ ಹೋಗಿ ಬಿಡೋರು. ರೆಡಿಯಾಗಿ ಎಲ್ಲಾರು ಆಗಲೇ ಮಂದಿ ಬಂದು ಹೋಗಿ ಬರಪ್ಪ ಅನ್ನಕತ್ತಾರ. ಹಾ ಸರ್, ಹೋಗಿ ಬಂದ್ಬಿಡ್ತಾರೆ. ಹೋಗಿ ಬರ್ರಿ, ಆದಷ್ಟ ಲಘು ಬರ್ರಿ, ಬರದೇ ಇದ್ರು ಒಳ್ಳೇದ್ರಿ. ಹಂಗನ ಬಂದ ಬರ್ತೀವಿ. ಪಾಪಿ ಚಿರಾಯಿ ಅಂತಾರಲ್ಲ ಹಾ ರೀ ಹಂಗ. ಸರಿ, ಬಂದ್ಮ್ಯಾ ಮತ್ ಸಿಗೋಣಂತ್ರಿ. ಓಕೆ.